ಚೆನ್ನಾಗಿತ್ತು ಬಟ್ ಇದು ಟೈಟು ಹೊಟ್ಟೆ ಉರಿತದೆ ಚೆನ್ನಾಗಿ. ಇವಾಗ ಶಾಪಿಂಗ್ ಆಯ್ತು 2,500 ಅಷ್ಟು ಬಿಲ್ ಮಾಡಿ. ಟೋನ್ ಜೀನ್ಸಿಗೆ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಬಟ್ ಇದು ಸ್ವಲ್ಪ ಬ್ಯಾಕ್ ಸೈಡ್ ನಾವು ಇರಿಸ್ಬೇಕು. ನನ್ನ ವಾಯ್ಸ್ ಕೇಳಿಸಲ್ಲ ಬಟ್ ಆದರೂ ಹಾಯ್ ಅಂತಿದ್ದೀನಿ. ಇವತ್ತು ಆ ಡೇ ಇನ್ ಮೈ ಲೈಫ್ ಅಂತ ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ನಾನು ಅಷ್ಟು ಫೇಮಸ್ ಏನು ಆಗಿಲ್ಲ ಆ ಡೇ ಇನ್ ಮೈ ಲೈಫ್ ಅಂತೆಲ್ಲ ಮಾಡೋಕ್ಕೆ, ಬಟ್ ಆದರೂ ಸುಮ್ಮನೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಎಲ್ಲರಿಗೂ ತೋರ್ಸೋಕ್ಕೆ ನನ್ನ ಡೇ ಹೇಗಿರುತ್ತೆ. ಇವತ್ತು ಹೇಗಿದ್ರು ಹಾಲಿಡೇ ನಮಗೆ ಮನಮೋಹನ್ ಸಿಂಗ್ ಸರ್ ತೀರ್ಕೊಂಡ್ರು, ಅದಕ್ಕೆ ನಮಗೆ ಹಾಲಿಡೇ ನಮಗೆ ಫಸ್ಟ್ ಆಫ್ ಆಲ್ ಹಾಲಿಡೇನೇ, ಬಟ್ ಆದರೂ ಒಂದು ದಿನ ವೇಸ್ಟ್ ಆಗೋಯ್ತು ನಮಗೆ. ಆಗೋಯ್ತು ನಾಳೆ ಆದರೂ ಆಗೋದು ಬೇಕಾ ಬೇಕೇನ್ರಿ ಕೊಡಲ್ಲ. ಹೋಗೋಷ್ಟರಲ್ಲಿ 12 ಆಗೋಗಿತ್ತು. ಲಂಚ್ ಟೈಮಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ವಿ. ನಾನು ರೋಟಿ ಕರಿ ತರಿಸ್ಕೊಂಡೆ. ನನಗೆ ಫುಲ್ಲು ಹೊಟ್ಟೆ ಹಸ್ದೋಗ್ಬಿಟ್ಟಿತ್ತು. ಅಲ್ಲಿ ನನ್ನ ರಿಯಾಕ್ಷನ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಫುಲ್ ಹೊಟ್ಟೆ ಹಸ್ದೋಗಿತ್ತು. ರೋಟಿ ತಿನ್ನಬೇಕು ಅಥವಾ ಪಲಾವ್ ತಿನ್ನಬೇಕು ಅನಿಸಿದ್ರೆ ನಾನು ಈ ಹೋಟ್ಲಿಗೆ ಬರೋದು. ಈ ಹೋಟೆಲ್ ನೇಮ್ ಬಂದು ಅಮ್ಮನ ಕೈ ರುಚಿ. ಇಲ್ಲಿ ತುಂಬ ಚೆನ್ನಾಗಿ ರೋಟಿ ಆ್ಯಂಡ್ ಪಲಾವ್ ಸಖತ್ತಾಗಿ ಮಾಡ್ತಾರೆ. ರೋಟಿ ಕರಿ ಪಲಾವ್ ಎಲ್ಲ ತಿಂದು ಸ್ವೀಟ್ ತಿನ್ನಬೇಕು ಅನಿಸ್ತು. ಅದಕ್ಕೆ ಅಲ್ಲಿಂದ ಮುಂದೆ ಹೊಸ್ದಾಗಿ ಓಪನ್ ಆಗಿರೋ ಒಂದು ಬೇಕ್ರಿಗೆ ಹೋದ್ವಿ. ಮೈಸೂರು ಟಿಪ್ಪಲ್ಲಿ ತಿಂದ್ಕೊಂಡು ಹೀಗೆ ಸರಸ್ವತಿಪುರ ಮುಂದೆ ಅಲ್ಲಿ ಒಂದು ಹೊಸದಾಗಿ ಮೈಸೂರು ಬೇಕ್ರಿ ಅಂತ ಓಪನ್ ಆಗಿದೆ. ಅಲ್ಲಿ ಬಂದು ನಾನು ಅವಾಗ ಓಪನಿಂಗ್ ಡೇ ಒಂದು ಕುಕ್ಕಿ ಟೇಸ್ಟ್ ಮಾಡಿದ್ದೆ, ಬಟ್ ತೊಗೊಳಕ್ಕಾಗಿರಲಿಲ್ಲ. ಇವತ್ತು ಆ ಕುಕ್ಕಿ ತೊಗೊಂಡು ತಿಂತಾಯಿದ್ದೀನಿ. ನಾನು ತುಂಬ ಮಕಾಸೂರಿ ಅಲ್ಲಿ ತಿಂದ್ಬಿಟ್ಟು ಇಲ್ಲಿ ಸ್ವೀಟ್ ತಿನ್ನೋಕ್ಕೆ ಬಂದೆ. ಸೊ ಇಲ್ಲಿ ತುಂಬ ಚೆನ್ನಾಗಿರುತ್ತೆ, ಎಸ್ಪೆಷಲಿ ಸಾಲ್ಟ್ ಆ್ಯಂಡ್ ಬಿಟರ್ ಕುಕ್ಕಿ. ಇಲ್ಲಿ ತುಂಬ ಫಾಸ್ಟ್ ಮೂವಿಂಗ್ ಕುಕ್ಕಿ ಆ್ಯಂಡ್ ಒಂದು ಪಿಸ್ತಾನು ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಯಾವತ್ತೂ ಬಂದಿರಲಿಲ್ಲ, ಓಪನಿಂಗ್ ಡೇ ಬಂದಿದೆ, ಬಟ್ ಇವತ್ತು ತಗೊಂಡೆ ಟೇಸ್ಟ್ ಮಾಡಿದೆ. ರೋಟಿ ವಡೆ ಬಾತು ಎಲ್ಲ ತಿಂದುಬಿಟ್ಟು ಇವಾಗ ಮತ್ತೆ ವಂಚಾಗ್ತಾರೆ ಅಲ್ಲೇನೋ ಸ್ವೀಟ್ ತಿನ್ನೋಕ್ಕೆ. ಏನು ಮಾಡ್ತಿದ್ಯಾ ಅಲ್ಲಿ? ನಾನು ಆಲ್ರೆಡಿ ತೊಗೊಂಡಿದ್ದೀನಿ, ಇಲ್ಲೇ ತೊಗೊಂಡಿದ್ದೀನಿ, ಒಂದು ದೊಡ್ಡ ಪ್ಯಾಕ್ ತೊಗೊಂಡಿದ್ದೀನಲ್ಲ. ಎಲ್ಲಿ? ಅಲ್ಲಿ ನೋಡಿ, ಅಲ್ಲಿ ತೊಗೊಂಡಿದ್ದೀವಿ ಆಲ್ರೆಡಿ. ತುಂಬ ಚೆನ್ನಾಗಿರುತ್ತೆ. ಓಪ್ನಿಂಗ್ ಡೇ ಬಂದಿದ್ದು ನಾವು, ಆಮೇಲೆ ಇವತ್ತೇ ಬರ್ತಾ ಇರೋದು. ಈ ಫುಲ್ಲು ಡೀಪು ಇದರಲ್ಲಿದ್ದಾರೆ ಇವರು. 70% ಹಾಕ್ಬಿಟ್ಟಿದ್ದಾರೆ ಅಂತ ಫುಲ್ಲು ಖುಷಿ ಅಲ್ವಾ? ಎಸ್, ಹೌದು, ಚೆನ್ನಾಗಿರುತ್ತಲ್ವಾ, ಕಡಿಮೆ ಸಿಗುತ್ತೆ. ಇದು ಎಲ್ಲಿ ಅಂತ ಹೇಳೋ? ಇದು ಮಡಿಕೇರಿ ರೋಡು ಹೋಟೆಲ್ ಸದರ್ನ್ ಸ್ಟಾರ್ ಪಕ್ಕ ರಿಲಯನ್ಸ್ ಟ್ರೆಂಡಲ್ಲಿ ಹಾಕಿದ್ದಾನೆ 70%. ಇಲ್ಲಿಗೆ ಬಂದು ಎಷ್ಟೋ ವರ್ಷ ಆಗೋಗಿತ್ತು. ನಾವೇನೇ ಇದ್ದರೂ ನೆಕ್ಸಸ್ಸಲ್ಲೇ ನೋಡ್ತೀವಿ, ಇಲ್ಲಿ ಜಾಸ್ತಿ ಬರೋಲ್ಲ. ಬಿಕಾಸ್ ಅಲ್ಲಿ ನೆಕ್ಸಸ್ಸಲ್ಲೇ ತಿನ್ನೋದು ಇರುತ್ತೆ ಆ್ಯಂಡ್ ಅರ್ಧ ತಿನ್ನೋಕ್ಕೆ ಹೋಗ್ತೀವಲ್ಲಿ. ನೈಸ್. ಜೀನ್ಸ್ ಮೇಲೆ ಹಾಕ್ಬೋದಲ್ವ? ನೋಡು ಚೆನ್ನಾಗಿರುತ್ತೆ. ನಾನು ಇನ್ಮೇಲಿಂದ ಈ ಥರ ಟೋನ್ ಜೀನ್ಸ್ ಹಾಕಲ್ಲ, ಇನ್ಮೇಲಿಂದ ಈ ಥರನೇ ಹಾಕೋದು. ತಗೋಯ್ತು ಟ್ರೈ ಮಾಡಿಕೊಂಡು ಬಟ್ ಫಸ್ಟ್ ಪೇರೋ ನಾನು ಹಾಕೊಂಡಿದ್ದು. ಡೋಂಟ್ ಥಿಂಕ್ ಇಟ್ಸ್ ನೈಸ್. ಚೆನ್ನಾಗಿದೆಯಾ? ಸ್ವಲ್ಪ ಟೈಟ್ ಇದೆ. ಟೋನ್ ಜೀನ್ಸಿಗೆ ಸಕ್ಕತ್ತಾಗಿ ಕಾಣಿಸ್ತಾ ಇದೆ, ಬಟ್ ಇದು ಸ್ವಲ್ಪ ಬ್ಯಾಕ್ ಸೈಡ್ ನಾವು ಇರಿಸ್ಬೇಕು. ಅಮ್ಮ ಕೈಲಿ ಮಾಡಿಸೋಣ ಬಿಡಿ. ಸ್ಮಾಲ್ ಸೈಜ್ ಇದ್ರೆ ಇದೇ ಪ್ರಾಬ್ಲಮ್ಮು. ಚೆನ್ನಾಗಿತ್ತು ಬಟ್ ಇದು ಟೈಟು ಹೊಟ್ಟೆ ಉರಿತದೆ. ಇವಾಗ ಶಾಪಿಂಗ್ ಆಯಿತು. 2,500 ಅಷ್ಟು ಬಿಲ್ ಮಾಡಿದ್ವಿ. ಇಷ್ಟಕ್ಕೆ 2,500 ಆಗಿದೆ ಅಂದರೆ ಇಲ್ಲ ಅಂದ್ರೆ 10-15 ಬಟ್ಟೆ ತೊಗೊಂಡಿದ್ದೀವಿ. ಇಷ್ಟು ಕಮ್ಮಿ ಇವಾಗ ಇಲ್ಲಿ ಫುಟ್ವೇರ್ಗೆ ಹೋಗ್ತಾ ಇದ್ದೀವಿ. ಫುಟ್ವೇರಲ್ಲೂ 70 ಹಾಕಿದ್ದಾರೆ, ಅಪ್ ಟು 70 ಹಾಕಿದ್ದಾರೆ. ಸ್ವಲ್ಪ ಈ ಕಡೆ ನೋಡು ಕಂದ. ತಿಂತಾ ಇದ್ದೀವಿ ಹೇಳಿ. ಇವಾಗ
ಗೊಜ್ಜ ಅವಲಕ್ಕಿ ಸೂಪರ್ ಮಸಿ ಅಂತಾರಲ್ಲ ಆ ಥರ ತಿಂದು ತುಂಬ ವರ್ಷ ಆಗಿತ್ತು. ಇಲ್ಲಿ ಮೈಸೂರು ಕಿಚನಲ್ಲಿ ಬಂದ್ಬಿಟ್ಟು ತಿಂತಾ ಇದ್ದೀವಿ. ಈಗ ನೆಕ್ಸ್ಟ್ ಪಯಣ ಎಲ್ಲಿಗೆ? ಪ್ರಯಾಣ ಈಗ ಮನೆಗೆ. ಮನೆಗ ಇಡು ಅಲ್ಲಿ ಏನೂ ಆಫರ್ ಇಲ್ಲ, ನೋಡಬೇಕು. ಆ್ಯಂಡ್ ಇದು ಯಾವ ರೋಡ್ ಅಂತ ಕಮೆಂಟ್ ಮಾಡಿ ತಿಳಿಸಿ. ಆಫರ್ ಇಲ್ಲದೆ ಇಷ್ಟೊಂದು ಕಾರ್ಗಳು ನಿಂತಿರುತ್ತೆ. ನೋಡಲಿ ಯಾಕೆ ನಾವು ಹೋಗ್ತಾ ಇದ್ದೀವಿ ಅಂತನಾ? ರಸದಿಂದ ಒಂದು ರಸ ತೆಗಿಬೇಕು ಅಂತಾರೆ. ಹಾಗೆ ಒಂದು ಚಿಕ್ಕ ಚಿಕ್ಕ ಬ್ಲಾಗ್ ಇಟ್ಕೊಂಡು ಮಿನಿ ಬ್ಲಾಗ್ ಮಾಡಿದ್ದೀನಿ. ನಾನು ಸುಮ್ ಕೂರೋ ಮಗ ಅಲ್ಲ.